ಅಹಂಕಾರ ತತ್ವ ಇವೆಲ್ಲ ಜೀವನಿಗೆ ಶರೀರ ರೂಪವಾಗಿ ಇಂದ್ರಿಯ ರೂಪವಾಗಿ ಪರಿಣಾಮಗೊಂಡು ದುಃಖ ಸುಖಗಳಿಗೆ ಕಾರಣವಾಗಿರ್ತಕ್ಕಂಥ ಈ ಶರೀರ ಇದೆಯಲ್ಲ, ಇದನ್ನೇ ಕ್ಷೇತ್ರ ಕ್ಷೇತ್ರ ಅಂತ ಕರೀತಾ ಇದ್ದಾರೆ. ಈ ಕ್ಷೇತ್ರದ ಒಳಗೆ ವಿಸ್ತಾರವಾಗಿ ನೋಡುವಾಗ ಇಷ್ಟನ್ನು ಸೇರಿ ಕ್ಷೇತ್ರ ಅಂತ ಕರೀತಾರೆ. ಯಾವ್ಯಾವುದದು? ಮೊದಲು 5 ತತ್ವಗಳು, ಅದನ್ನೇ ಪಂಚಭೂತಗಳು ಅಂತ ಕರೀತಾರೆ. ಈ ಪಂಚಭೂತಗಳೆಲ್ಲ ಜಡ. ಒಂದು ಕಡೆ ನೀರಿದೆ, ಒಂದು ಕಡೆ ಮಣ್ಣಿದೆ. ಒಂದು ಕಡೆ ನೀರಿದೆ, ಒಂದು ಕಡೆ ಮಣ್ಣಿದೆ. ಅದು ಎರಡನ್ನೂ ನೀವು ಎಷ್ಟೇ ಹೊತ್ತು ಬಿಟ್ಟಿದ್ರೂ ಒಂದಕ್ಕೊಂದು ಮಿಕ್ಸ್ ಆಗಿ ತಾನೇ ಮಡಿಕೆ ಆಗಲ್ಲ. ಅದನ್ನು ಸೇರಿಸುವವ, ಕಲಸುವವ, ಮಾಡುವವ ಒಬ್ಬ ಬೇಕು. ಅದರ ಒಳಗೆ ಚೇತನ ಬೇಕು. ಹಾಗಾಗಿ ಪಂಚಭೂತಗಳು ಅವುಗಳ ಅಭಿಮಾನಿಗಳು. ಅದರಲ್ಲಿ ಆಕಾಶ, ಇದರ ಅಭಿಮಾನಿ ಗಣಪತಿ. ಆಮೇಲೆ ವಾಯು, ತೇಜಸ್ಸು, ಜಲ, ಪೃಥ್ವಿ. ಇದರಲ್ಲಿ ಆಕಾಶ ತತ್ವದ ಒಳಗೆ ಗಣಪತಿ, ವಾಯುವಿನ ಒಳಗೆ ಪ್ರಧಾನ ವಾಯುವಿನ ಪುತ್ತಿರ್ತಕ್ಕಂಥ ಮರೀಚಿ ಕೋಣವಾಯು, ತೇಜಸ್ ತತ್ವದಲ್ಲಿ ಅಗ್ನಿ, ಜಲ ತತ್ವದಲ್ಲಿ ವರುಣ, ಪೃಥ್ವಿ ತತ್ವದಲ್ಲಿ ಧರ. 5 ಪಂಚಭೂತಗಳು ಅದರ ಅಭಿಮಾನಿಗಳು. ಆಮೇಲೆ ಅಹಂಕಾರ ತತ್ವ, ಇದಕ್ಕೆ ಅಭಿಮಾನಿಯಾಗಿ ಶಿವ. ಬುದ್ಧಿ ತತ್ವ, ಇದಕ್ಕೆ ಅಭಿಮಾನಿಯಾಗಿ ಉಮಾ. ಮಹತ್ತತ್ವ, ಅದಕ್ಕೆ ಅಭಿಮಾನಿಯಾಗಿ ಚತುರ್ಮುಖ ಬ್ರಹ್ಮದೇವರು. ಅವ್ಯಕ್ತ ತತ್ವ, ಅದು ಸತ್ವ, ರಜ ಮತ್ತು ತಮಸ್ ಅನ್ನುವಂತಹ ತ್ರಿಗುಣಗಳಿಂದ ಕೂಡಿರ್ತಕ್ಕಂತಹ ಮೂಲ ಪ್ರಕೃತಿ. ಈ ತ್ರಿಗುಣಕ್ಕೆ ಅಭಿಮಾನಿಯಾಗಿ ಮಹಾಲಕ್ಷ್ಮಿ. ಆಮೇಲೆ ಈ ಶರೀರದ ಒಳಗಿರುವಂತಹ ಇಂದ್ರಿಯಗಳು, ಅದು ಕಣ್ಣು, ಅದಕ್ಕೆ ಅಭಿಮಾನಿ ಸೂರ್ಯ. ಕಿವಿಗೆ ಅಭಿಮಾನಿ ಚಂದ್ರ. ಸ್ಪರ್ಶ ತ್ವಕ್ ಅಭಿಮಾನಿ ಮರುತ್. ಜಿಹ್ವೆಗೆ, ನಾಲಿಗೆಗೆ ಅಭಿಮಾನಿ ವರುಣ. ಮೂಗಿಗೆ ಅಭಿಮಾನಿ ಗ್ರಹಣಕ್ಕೆ ನಾಟ್ಯ ಮತ್ತು ದಸರಾ ಅನ್ನುವ ಅಶ್ವಿನಿ ದೇವತೆಗಳು. ಈ 5 ಜ್ಞಾನೇಂದ್ರಿಯಗಳು. ಆಮೇಲೆ ವಾಕ್, ಇದಕ್ಕೆ ಅಭಿಮಾನಿ ಅಗ್ನಿ. ಕೈ, ಅದಕ್ಕೆ ಅಭಿಮಾನಿ ಮರುತು. ಕಾಲಿಗೆ ಅಭಿಮಾನಿ ಯಜ್ಞ ಮತ್ತು ಶಂಭು. ಪಾಯು ಮತ್ತು ಉಪಸ್ಥ, ಇದಕ್ಕೆ ಯಮ ಮತ್ತು ಸ್ವಯಂಭುವ ಮನು. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ. 10ರ ಮೇಲೆ ಮತ್ತೊಂದು ಮನಸ್ಸು. ಇದಕ್ಕೆ ಅಭಿಮಾನಿ ಸ್ಕಂದ, ಇಂದ್ರ ಮತ್ತು ಅನಿರುದ್ಧ. ಒಟ್ಟು ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು ಇಷ್ಟು ಸೇರಿ 11 ಇಂದ್ರಿಯಗಳು. ಈ ಕರ್ಮೇಂದ್ರಿಯಗಳಿಗೆ ಬೇಕಾಗಿರ್ತಕ್ಕಂತಹ ವಿಷಯ, ಅದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇದು 5. ಇದಕ್ಕೆ ಕ್ರಮವಾಗಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವಂತಹ 5 ಪ್ರಾಣಗಳು. ಆಮೇಲೆ ಇಚ್ಛಾ ಅಂತ ವಿಷಯ, ಇದಕ್ಕೆ ಅಭಿಮಾನಿ ಲಕ್ಷ್ಮಿ ಮತ್ತು ಭಾರತಿ. ದೇಶ, ಇದು ಸ್ವಾಭಾವಿಕವಾಗಿ ನಮ್ಮಲ್ಲಿ ಇರುವಂಥದ್ದು, ಇದಕ್ಕೆ ಅಭಿಮಾನಿ ಕಲಿ. ನಮಗೆ ಈ ಶರೀರದಿಂದ ಸುಖ ಅನ್ನೋದು ಉಂಟಾಗತ್ತೆ, ಅದಕ್ಕೆ ಅಭಿಮಾನಿ ಮುಖ್ಯ ಪ್ರಾಣದೇವರು. ದುಃಖಕ್ಕೆ ಅಭಿಮಾನಿ ದ್ವಾಪರ ಅನ್ನುವಂತಹ ದೈತ್ಯ.
ಈ ದೇಹಕ್ಕೆ ಅಭಿಮಾನಿಯಾಗಿ ಜೀವ, ಒಳಗಿರುವ ಚೈತನ್ಯ ಶಕ್ತಿಗೆ ಅಭಿಮಾನಿಯಾಗಿ ಮಹಾಲಕ್ಷ್ಮಿ. ಜೀವನದಲ್ಲಿ ಏನೇ ಮಾಡಬೇಕಾದ್ರೂ ಏನು ಧೈರ್ಯ ಮನುಷ್ಯನಲ್ಲಿ ವ್ಯಕ್ತ ಆಗತ್ತೆ, ಅದಕ್ಕೆ ಸರಸ್ವತಿ ಮತ್ತು ಭಾರತೀಯರು ಇದಿಷ್ಟು ಕೂಡ ಸೇರಿ ಕ್ಷೇತ್ರ ಕ್ಷೇತ್ರ ಅಂತ ಕರೀತಾರೆ. ಕೃಷ್ಣ ಒಂದೇ ಶಬ್ದದಿಂದ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಇದಂ ಈ ಕಣ್ಣಿಗೆ ಕಾಣುವಂತಹ 24 ತತ್ವಗಳಿಂದ ಯುಕ್ತವಾಗಿರ್ತಕ್ಕಂತಹ ಈ ಶರೀರವನ್ನೇ ಕ್ಷ ಅಂತ ಕರೀತಾರೆ. ಈ ಕ್ಷೇತ್ರವನ್ನು ಯಾರು ತಿಳಿದಿದ್ದಾನೋ ಅವನನ್ನು ಪ್ರಾಹುಹು ಕ್ಷೇತ್ರಜ್ಞ ಇತಿ ತದ್ವಿದಃ. ತಿಳಿದವರು ಜ್ಞಾನಿಗಳು ಅವನನ್ನು ಕ್ಷೇತ್ರಜ್ಞ ಅಂತ ಕರೀತಾ ಇದ್ದಾರೆ. ಇಲ್ಲಿ ಕ್ಷೇತ್ರವನ್ನು ಶರೀರ ಅಂತ, ಶರೀರದ ಒಳಗಿರುವಂತಹ ಜೀವನನ್ನು ಕೆಲವರು ಕ್ಷೇತ್ರಜ್ಞ ಅಂತ ತಿಳ್ಕೊಳ್ತಾರೆ. ದೇಹದ ಒಳಗೆ ಒಬ್ಬ ಜೀವ ಇದ್ದಾನೆ, ಅವನನ್ನೇ ಕ್ಷೇತ್ರಜ್ಞ ಅಂತ ವ್ಯಾಖ್ಯಾನ ಮಾಡ್ತಾರೆ. ಆದರೆ ಮುಂದೆಲ್ಲ ಈ ಕ್ಷೇತ್ರಜ್ಞನ ಪರಿಚಯವನ್ನು ಕೃಷ್ಣ ಮಾಡಿಕೊಡುವಾಗ ಏನೆಲ್ಲ ವಿಷಯಗಳನ್ನು ಕ್ಷೇತ್ರಜ್ಞನ ಬಗ್ಗೆ ಹೇಳ್ತಾನೆ ಅದು ಈ ಜೀವನಿಗೆ ಕೂಡೋಲ್ಲ. ಯಾಕಂದರೆ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟ ವಿಷಯವನ್ನು ಕ್ಷೇತ್ರಜ್ಞನನ್ನು ಕುರಿತು ಕೃಷ್ಣ ಹೇಳ್ತಾನೆ. ಈ ಕ್ಷೇತ್ರವನ್ನು, ಈ ದೇಹವನ್ನು ತಿಳಿದವ ಕ್ಷೇತ್ರಜ್ಞ ಆಗಿದ್ದರೆ ವೇಳೆ ಜೀವ ಇಟ್ಕೊಳ್ಬಹುದು. ಆದರೆ ಈ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು ಇವೆಲ್ಲ ಬರೀ ನಿಮ್ಮಲ್ಲಿ ಮಾತ್ರ ಇರೋದಲ್ಲ, ಜಗತ್ತಿನ ತುಂಬೆಲ್ಲ ತುಂಬಿದೆ. ಈ ಎಲ್ಲ ಜಗತ್ತಿನಲ್ಲಿರುವ ಎಲ್ಲ ಆಕಾಶ, ಎಲ್ಲ ಜಲ ಇಷ್ಟನ್ನು ಕೂಡ ಒಬ್ಬ ಜೀವ ಖಂಡಿತವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವನನ್ನು ಕ್ಷೇತ್ರಜ್ಞ ಅಂತ ಹೇಳಲಿಕ್ಕೆ ಬರೋಲ್ಲ. ಹಾಗಾದರೆ ಕ್ಷೇತ್ರಜ್ಞ ಯಾರು? ಇಲ್ಲ, ಯಾರು ಶರೀರವನ್ನು ಪರಿಪೂರ್ಣವಾಗಿ ತಿಳಿದಿದ್ದಾನೋ ಅವನು ಕ್ಷೇತ್ರಜ್ಞ ಅನ್ನೋಣ. ನಿಜವಾಗಿಯೂ ನಮ್ಮ ಶರೀರದ ಬಗ್ಗೆಯೂ ನಮಗೆ ಗೊತ್ತಿಲ್ಲ. ಎಷ್ಟೋ ಬಾರಿ ಹೊಟ್ಟೆ ನೋಯುತ್ತೆ, ಹೊಟ್ಟೆ ನೋವು ಅಂತ ಇಷ್ಟೇ ಗೊತ್ತಾಗುತ್ತೆ, ಒಳಗೆ ಏನಾಗಿದೆ ನಮಗೆ ಗೊತ್ತಿಲ್ಲ. ಅದಕ್ಕೆ ಗೊತ್ತಾಗಬೇಕಾದ್ರೆ ಡಾಕ್ಟ್ರ್ ಹತ್ರ ಹೋಗಬೇಕು. ಈ ಶರೀರದ ಬಗ್ಗೆ ಅಧ್ಯಯನ ಮಾಡಿದವ ಡಾಕ್ಟ್ರು. ಹಾಗಾದರೆ ಶರೀರದ ಬಗ್ಗೆ ತಿಳಿದ ಡಾಕ್ಟ್ರನ್ನೇ ಕ್ಷೇತ್ರಜ್ಞ ಅನ್ನೋಣ ಅಂತ ಅನ್ಲಿಕ್ಕೆ ಬರಲ್ಲ. ಯಾಕೆ ಗೊತ್ತಾ? ಆ ಡಾಕ್ಟ್ರಿಗೂ ಕೂಡ ಒಳಗೆ ಏನಾಗಿದೆ ಅಂತ ತಿಳಿಬೇಕಾದ್ರೆ ಇನ್ನೊಂದು ಮಾಧ್ಯಮ, ಉಪಕರಣ, ಇನ್ಸ್ಟ್ರುಮೆಂಟ್ ಬೇಕು ಅವನಿಗೆ. ಅವ ಏನಿಲ್ಲದೆ ಇದ್ದರೆ ಅವನಿಗೂ ನೋಡ್ತಿರುವಾಗೆ ಹೊಟ್ಟೆ ಒಳಗೆ ಏನಾಗಿದೆ ಹೇಳಲಿಕ್ಕೆ ಬರಲ್ಲ. ನಿಮಗೆಲ್ಲ ಗೊತ್ತಿದೆ, ಎಷ್ಟೋ ಬಾರಿ ಡಾಕ್ಟ್ರಿಗೆ ಹೊಟ್ಟೆ ನೋವು ಬಂದಾಗ ಏನಾಗಿದೆ ಅಂತ ಅವನಿಗೆ ಗೊತ್ತಾಗಲ್ಲ. ಅವನ ಶರೀರದ ಪರಿಚಯವೇ ಅವನಿಗಿಲ್ಲದೆ ಇರುವಾಗ ಇಡೀ ಜಗತ್ತಿನಲ್ಲಿರುವ ಎಲ್ಲ ಜೀವರ ಶರೀರದ ಪೂರ್ಣ ಪರಿಚಯ ಅವನಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಜವಾದ ಅರ್ಥದಲ್ಲಿ ಕ್ಷೇತ್ರಜ್ಞ ಅಂದರೆ ಭಗವಂತನೇ. ಯಾಕಂದರೆ ಎಲ್ಲ ಶರೀರದ ಒಳಗೂ ಆ ಭಗವಂತ ತಾನಿದ್ದಾನೆ. ವಿಷ್ಣು ಸಹಸ್ರನಾಮದಲ್ಲಿ ಕ್ಷೇತ್ರಜ್ಞ ಅನ್ನುವಂಥದ್ದು ಭಗವಂತನ ಹೆಸರಾಗಿ ನಿರೂಪಣೆ ಮಾಡಿದ್ದಾರೆ ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳುವಾಗ ಹಿಂದಿನ ಜ್ಞಾನಿಗಳು ಭಗವಂತನ ಬಗ್ಗೆ ಏನೆಲ್ಲ ತಿಳಿದು ಅವನ ಗುಣಗಳನ್ನೇ ಹೆಸರಿನಿಂದ ಕರೆದರೋ, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ
ಜ್ಞಾನಿಗಳಾದವರು ಭಗವಂತನ ಯಾವ ಗುಣವನ್ನು ತಿಳಿದು ಆ ಗುಣಗಳಿಂದಲೇ ಅವನನ್ನು ಕೂಗಿದ್ದಾರೋ ಅಂತಹ ಭಗವಂತನ ಗುಣವಾಚಕ ನಾಮಗಳನ್ನು ನಿನಗೆ ಹೇಳ್ತೇನೆ ಅಂತ ಕ್ಷೇತ್ರಜ್ಞ ಅಂತ ಆ ಭಗವಂತನನ್ನೇ ಕೊಂಡಾಡಿದ್ದಾರೆ. ಹಾಗಾದರೆ ಕ್ಷೇತ್ರಜ್ಞ ಅಂದರೆ ನಾವು ಜೀವನನ್ನೋ ಅಥವಾ ಮತ್ತಿನ್ಯಾರನ್ನೋ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಮುಂದುವರಿಸಿ ಹೇಳ್ತಾ ಈ ರೀತಿ ತಪ್ಪು ಕಲ್ಪನೆಗೆ ಕ್ಷೇತ್ರಜ್ಞ ಅಂದರೆ ಯಾರ್ಯಾರನ್ನೋ ತಿಳಿದುಕೊಳ್ಳುವ ಸಂಭವ ಇದೆ ಅಂತ ಹೇಳಿ ಕೃಷ್ಣನೇ ಹೇಳ್ತಾನೆ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ ತಜ್ಞಾನಂ ಮತಂ ಮಮ ಕ್ಷೇತ್ರಂಚಾಪಿ ಮಾಂ ವಿದ್ಧಿ. ಅರ್ಜುನ, ಈ ಕ್ಷೇತ್ರದ ಅಭಿಜ್ಞ ಚೆನ್ನಾಗಿ ತಿಳಿದವ ನಾನು. ಕ್ಷೇತ್ರ ಅಂದರೆ ಎರಡು, ಒಂದು ಜಡ, ಇನ್ನೊಂದು ಚೇತನ. ಈ ದೇಹದ ಒಳಗೆ ಎರಡರ ಮಿಶ್ರಣ ಇದೆ. ಒಂದು ಜಡವೂ ಇದೆ, ಇನ್ನೊಂದು ಚೇತನವೂ ಇದೆ. ಈಗ ನಿಮಗೆ ಉದಾಹರಣೆ ಅಂದರೆ ಈ ದೇಹದ ರಾ ಮೆಟೀರಿಯಲಲ್ಲಿ ಮಣ್ಣಿದೆ. ಈ ದೇಹವನ್ನು ಮಣ್ಣಲ್ಲಿ ಹೂತಾಕಿದ್ರೆ ಮಣ್ಣಾಗಿಬಿಡುತ್ತೆ, ಮಣ್ಣಲ್ಲಿ ಮಣ್ಣು, ಆಕಾಶದಲ್ಲಿ ಆಕಾಶ. ಪಂಚತ್ವವನ್ನು ಹೊಂದಿದ ಅಂದರೆ ಆಯಾಯ ಮೂಲಭೂತ ವಸ್ತುಗಳು ಅಲ್ಲಲ್ಲಿಗೆ ಹೊರಟೋಯ್ತು ಅಂತ. ಈ ಕೇವಲ ಪೃಥ್ವಿ ಮಣ್ಣು ಮಾತ್ರ ಇಲ್ಲ, ಮಣ್ಣಿನ ಒಟ್ಟಿಗೆ ಮಣ್ಣಿನ ಅಭಿಮಾನಿಯಾಗಿ ಪೃಥ್ವಿ ಇದ್ದಾಳೆ. ಹಾಗಾಗಿ ಜಡ ಮತ್ತು ಚೇತನ. ಹಾಗಾದರೆ ಕ್ಷೇತ್ರಜ್ಞ ಅಂದರೆ ಜಡದ ಪರಿಚಯ ಬೇಕು, ಚೇತನದ ಪರಿಚಯ ಬೇಕು. ಚೇತನಗಳಿಂದ ತುಂಬಿರ್ತಕ್ಕಂಥದ್ದು ಇಡೀ ಜಗತ್ತು. ಏನಂದರೆ ಚೇತನ ಅಚೇತನಾತ್ಮಕವಾದ ಇಡೀ ಜಗತ್ತನ್ನು ಯಾರು ತಿಳಿದಿದ್ದಾನೋ ಅವನು ಕ್ಷೇತ್ರಜ್ಞ, ಅವನು ಮಾತ್ರ ಕ್ಷೇತ್ರಜ್ಞ. ಯಾಕಂದರೆ ಸರ್ವಕ್ಷೇತ್ರೇಷು ಭಾರತ, ನಾನು ಎಲ್ಲ ಚೇತನಾತ್ಮಕವಾದ ಎಲ್ಲ ತತ್ವಗಳಲ್ಲಿ ನಾನಿದ್ದೇನೆ, ನಾನಿಲ್ಲದ ವಸ್ತುಗಳೇ ಇಲ್ಲ. ಹೀಗಾಗಿ ಎಲ್ಲ ವಸ್ತುಗಳ ಜಡ ಚೇತನದ ಒಳಗೆ ನನ್ನ ಇರುವ ಕಾರಣ ನನ್ನನ್ನು ಕ್ಷೇತ್ರಜ್ಞ ಅಂತ ಕರೀತಾರೆ. ನಾನೇ ಎಲ್ಲ ಜೀವರ ಒಳ ಹೊರ ಬಗೆಯನ್ನು ಚೆನ್ನಾಗಿ ತಿಳಿದವ. ಹೀಗಾಗಿ ನೀನು ಕ್ಷೇತ್ರಜ್ಞ ಅಂದರೆ ಯಾರು ಅಂತ ತಿಳ್ಕೊಳ್ಬೇಡ, ಸಂಶಯನೂ ಪಡಬೇಡ. ಎಲ್ಲ ಕ್ಷೇತ್ರದ ಒಳಗೆ ನಾನಿರುವ ಕಾರಣ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ, ನನ್ನನ್ನು ಕ್ಷೇತ್ರಜ್ಞ ಅಂತ ತಿಳ್ಕೊ. ಹಾಗಾಗಿ ಜೀವನದಲ್ಲಿ ಎರಡು ವಿಷಯವನ್ನು ತಿಳ್ಕೊಳ್ಬೇಕಾದ್ದು. ಒಂದು ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಬೇಕು, ಇನ್ನೊಂದು ಕ್ಷೇತ್ರಜ್ಞನ ಬಗ್ಗೆ ತಿಳ್ಕೊಳ್ಬೇಕು. ಯಾರು ಕ್ಷೇತ್ರಜ್ಞದ ಬಗ್ಗೆ ಸರಿಯಾಗಿ ತಿಳ್ಕೊಳ್ತಾರೆ ಅದು ಮೋಕ್ಷ ಸಾಧನೆಯ ಜ್ಞಾನ. ದೇವರನ್ನು ಹೊಂದುವ, ದೇವರನ್ನು ತಿಳಿಯುವ ದೊಡ್ಡ ಉಪಾಯ ಇದು. ಯಾವುದು? ಒಂದು ಕ್ಷೇತ್ರದ ಪರಿಚಯ, ಮತ್ತೊಂದು ಕ್ಷೇತ್ರಜ್ಞನ ಪರಿಚಯ. ನಿಮಗೆ ಕ್ಷೇತ್ರಜ್ಞ ಗೊತ್ತಾಗಬೇಕಾದ್ರೆ ಕ್ಷೇತ್ರವನ್ನು ಮೊದಲು ತಿಳಿರಿ. ಚೇತನಾತ್ಮಕವಾದ ಜಗತ್ತಿನ ಪರಿಚಯ ಚೆನ್ನಾಗಿ ಮಾಡಿಕೊಂಡಾಗ ಮಾತ್ರ, ಅರ್ಥಾತ್ ಜಗತ್ತಿನ ಪರಿಚಯ ಚೆನ್ನಾಗಿ ಮಾಡಿಕೊಂಡಾಗ ಈ ಜಗತ್ತಿಗೆ ಉಂಟಾಗುವ ಸೃಷ್ಟಿ, ಈ ಜಗತ್ತಿಗೆ ಉಂಟಾಗುವ ಸ್ಥಿತಿ, ಇದರ ನಾಶ, ಇದನ್ನು ಸರಿಯಾಗಿ ತಿಳಿದಾಗ ಇದನ್ನೆಲ್ಲ ಕೊಡ್ತಿರೋವನ ಬಗ್ಗೆನೂ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲ ನಮಗೆ ದೇವರನ್ನು ತಿಳಿದರೆ ಸಾಕು, ಜಗತ್ತ್ಯಾಕೆ ತಿಳಿಬೇಕು ಅಂದರೆ ದೇವರು ಅವ್ಯಕ್ತ, ಎಲ್ಲದರ ಒಳಗಿದ್ದಾನೆ, ಆದರೆ ಕಾಣೋಲ್ಲ. ಅವನು ಕಾಣಿದ್ರೆ ನೀವು ಜಗತ್ತನ್ನು ಚೆನ್ನಾಗಿ ನೋಡಬೇಕು.